ನಮಸ್ಕಾರ ಫ್ರೆಂಡ್ಸ್. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಹೊಸ ವೇಕೆನ್ಸಿಗಳನ್ನ ಕರೆದಿದ್ದಾರೆ ನೋಡಿ ಫ್ರೆಂಡ್ಸ್. ಪೋಸ್ಟ್ ನೇಮ್ ಬಂದುಬಿಟ್ಟು ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಅಂತ. ಇದರಲ್ಲಿ ಒಟ್ಟು ಎಷ್ಟು ಪೋಸ್ಟ್ ಇದೆ, ಸ್ಯಾಲ್ರಿ ಎಷ್ಟಿದೆ, ಕ್ವಾಲಿಫಿಕೇಷನ್ ಏನು ಬೇಕು, ಏಜ್ ಲಿಮಿಟ್ ಎಷ್ಟಿದೆ, ಅದರ ನಂತರ ಸ್ಟಾರ್ಟಿಂಗ್ ಡೇಟ್ ಏನು ಅಪ್ಲಿಕೇಶನ್ ಹಾಕೋದಕ್ಕೆ, ಅದರ ನಂತರ ಲಾಸ್ಟ್ ಡೇಟ್ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಅದರ ನಂತರ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಮತ್ತು ನೀವು ಯಾವ ರೀತಿ ಇದಕ್ಕೆ ಅಪ್ಲೈ ಮಾಡಬೇಕು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್. ಇದೇ ಆ ಒಂದು ನೋಟಿಫಿಕೇಷನ್ PDF ನಿಮ್ಗೆ ಏನಾದರೂ ಇದು ಬೇಕಾಗಿದ್ದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದು ನೋಟಿಫಿಕೇಷನ್ನ ಲಿಂಕ್ ಕೊಟ್ಟಿದ್ದೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ನೋಟಿಫಿಕೇಷನ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ನೋಟಿಫಿಕೇಷನ್ ಬಗ್ಗೆ ಜರ ಅಂದರೆ ಶಾರ್ಟಾಗಿ ತಿಳ್ಕೊಂಡು ಆಮೇಲೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಕಂಪ್ನಿ ನೇಮ್ ನೋಡಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಂತ ಇದೆ. ಇದಾದ ನಂತರ ಪೋಸ್ಟ್ ನೇಮ್ ನೋಡಿ ಅಪ್ರೆಂಟಿಸ್ ಅಂತ ಇದೆ. ನಂಬರ್ ಆಫ್ ಪೋಸ್ಟ್ ನೋಡಿ ಫ್ರೆಂಡ್ಸ್, ಒಟ್ಟು 600 ಪೋಸ್ಟ್ಗಳಿದೆ. ಇದಾದ ನಂತರ ಸ್ಯಾಲ್ರಿ ನೋಡಿ ನಿಮಗೆ 12,300 ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಇದಾದ ನಂತರ ಕ್ವಾಲಿಫಿಕೇಷನ್ ನೀವು ಜಸ್ಟ್ ಡಿಗ್ರಿ ಪಾಸ್ ಔಟ್ ಆದರೆ ಸಾಕು. ಇದಾದ ನಂತರ ನೋಡಿ ಫ್ರೆಂಡ್ಸ್, ನಿಮಗೆ ಏಜ್ ಲಿಮಿಟ್ 20ರಿಂದ 28 ವರ್ಷ ಇರಬೇಕು. ಇದಾದ ನಂತರ ಸ್ಟಾರ್ಟ್ ಡೇಟ್ ಫಾರ್ ಅಪ್ಲೈ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಡೇಟ್ 15/1/2026. ಇದಾದ ನಂತರ ಲಾಸ್ಟ್ ಡೇಟ್ ಫಾರ್ ಅಪ್ಲೈ 25/1/2026. ಅಂದರೆ ನಿಮಗೆ ಕೊನೆಯ ದಿನಾಂಕ 25/1/2026 ತನಕ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಇದಾದ ನಂತರ ಅಫಿಷಿಯಲ್ ವೆಬ್ಸೈಟ್ ನೋಡಿ ಫ್ರೆಂಡ್ಸ್, ಇಲ್ಲಿ BankofMaharashtra.in ಅಂತ ಇದೆ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು 21 ಪೋಸ್ಟ್ಗಳಿದೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಒಟ್ಟು 21 ಪೋಸ್ಟ್ಗಳಿದೆ. ನೀವೇನಾದರೂ ಬೇರೆ ರಾಜ್ಯಕ್ಕೆ ಏನಾದರೂ ಅಪ್ಲೈ ಮಾಡೋದಿದ್ದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಕೇರಳದಲ್ಲಿ 13, ಮಧ್ಯಪ್ರದೇಶದಲ್ಲಿ 45, ಇಲ್ಲಿ ನಮ್ಮ ಪಕ್ಕದ ಮಹಾರಾಷ್ಟ್ರದಲ್ಲಿ ಅಲ್ಲೇ ಕೂಡ ಹೆಚ್ಚು, ಅಂದರೆ ಮಹಾರಾಷ್ಟ್ರದಲ್ಲಿ ತುಂಬ ಹೆಚ್ಚು ವೇಕೆನ್ಸಿಗಳಿದೆ. ಇಲ್ಲಿ ನೋಡಿ ಒಟ್ಟು 261 ಪೋಸ್ಟ್ಗಳು ಅಲ್ಲೇ ಇದೆ. ನಮ್ಮ ಕರ್ನಾಟಕದಲ್ಲಿ ಕೇವಲ 21 ಪೋಸ್ಟ್ಗಳು ಮಾತ್ರ ಇದೆ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಏಜ್ ಲಿಮಿಟ್ ನೋಡಿ ಒಟ್ಟು 20, ಅಂದರೆ ನಿಮಗೆ ಮಿನಿಮಮ್ 20 ವರ್ಷ ಇರಬೇಕು, ಮ್ಯಾಕ್ಸಿಮಮ್ 28 ವರ್ಷ ಇರಬೇಕು. SC ST OBC ದವರಿಗೆ ಒಳ ಮೀಸಲಾತಿ ಇದೆ. ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲವೂ ಕೂಡ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಇದಾದ ನಂತರ ನಾನು ಆಲ್ರೆಡಿ ಹೇಳಿದಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ 15/1/2026ರಿಂದ ಅಂದರೆ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 25/1/2026. ಸೆಲೆಕ್ಷನ್ ಪ್ರೊಸೆಸ್ ನೋಡಿ ಫ್ರೆಂಡ್ಸ್, ನಿಮಗೆ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ನೋಡಿ, ಸೆಕೆಂಡ್ ಇಯರ್ ಅಥವಾ ಡಿಪ್ಲೊಮಾದಲ್ಲಿ ನೀವು ಪಡೆದಂಥ ಅಂಕಗಳ ಆಧಾರದ ಮೇಲೆ ನಿಮ್ಮ ಒಂದು ಡಿಸೆಂಡಿಂಗ್ ಆರ್ಡರ್ ಅಂದರೆ ಇಳಿಕೆ ಕ್ರಮದಲ್ಲಿ ನಿಮ್ಮ ಒಂದು ಮೆರಿಟ್ ಲಿಸ್ಟ್ನ ರೆಡಿ ಮಾಡ್ತಾರೆ. ಇದಾದ ನಂತರ ಹೌ ಟು ಅಪ್ಲೈ ನೋಡಿ ಫ್ರೆಂಡ್ಸ್, ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಆ ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದೀನಿ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ಬಂದುಬಿಡ್ತೀರಾ. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ. ಇದರಲ್ಲಿ ಫಸ್ಟ್ ನೇಮ್ ಹಾಕಿ. ಫಸ್ಟ್ ನೇಮ್ ಅಂದರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ಹೆಸರೇನಿರುತ್ತೆ ಅದನ್ನು ಇಲ್ಲಿ ಹಾಕಬೇಕು. ಅದ ನಂತರ ಕನ್ಫರ್ಮ್ ನೇಮ್ ಹಾಕಿ. ಅದ ನಂತರ ಮಿಡಿಲ್ ನೇಮ್ ಹಾಕಿ. ಮಿಡಿಲ್ ನೇಮ್ ಅಂದರೆ ನಿಮ್ಮ ತಂದೆಯವರ ಹೆಸರು. ನೋಡಿ ಫ್ರೆಂಡ್ಸ್, ನಿಮ್ಮ ತಂದೆಯವರ ಹೆಸರು ಅಂದರೆ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ಹೆಸರಿನ ಮುಂದೆ ನಿಮ್ಮ ತಂದೆಯವರ ಹೆಸರಿದ್ದರೆ ಮಿಡಲ್ ನೇಮ್ ಹಾಕಿ. ನಿಮ್ಮ ತಂದೆಯವರ ಹೆಸರೆಲ್ಲ ಡೈರೆಕ್ಟ್ ಸರ್ ನೇಮ್ ಅಂದರೆ ನಿಮ್ಮ ಜಾತಿ ಹೆಸರು ಅಥವಾ ನಿಮ್ಮ ಕಾಸ್ಟ್ ನೇಮ್ ಏನಾದರೂ ಇದ್ದರೆ ಡೈರೆಕ್ಟಾಗಿ ನೀವು ಇಲ್ಲಿ ಲಾಸ್ಟ್ ನೇಮ್ ಇಲ್ಲಿ ಹಾಕ್ಬೋದು. ಇಲ್ಲಿ ಅದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕನ್ಫರ್ಮ್ ಲಾಸ್ಟ್ ನೇಮ್ ಹಾಕಿ. ಇದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಮೊದಲನೇದಾಗಿ ಇಲ್ಲಿ ಒಂದು ಕಡ್ಡಾಯವಾಗಿ ಒಂದು ಮೊಬೈಲ್ ನಂಬರ್ ಹಾಕಲೇಬೇಕು. ಇದಾದ ನಂತರ ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ. ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಣ್ಣ ತಮ್ಮಂದು ಯಾರ್ದಾದ್ರು ಇದ್ದರೆ ಇಲ್ಲಿ ನೀವು ಹಾಕ್ಬೋದು ಅಥವಾ ಹಾಗೆ ಕೂಡ ಬಿಡ್ಬೋದು. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಹಾಕಬೇಕು. ಇಮೇಲ್ ಐ ಡಿ ಯಾವ ರೀತಿ ಹಾಕಬೇಕು ಅಂದರೆ ಇಲ್ಲಿ ನೋಡಿ ABCD ಇಲ್ಲಿ ಅವರೇ @ ಕೊಟ್ಟಿದ್ದಾರೆ. ಇಲ್ಲಿ ನೀವು ಜಸ್ಟ್ gmail.com ಅಂತ ಚಾಯ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ನೀವು ಜಸ್ಟ್ ABCD ನಿಮ್ಮ ಇಮೇಲ್ ಐ ಡಿ ಅಂದರೆ ನಿಮ್ಮ ಹೆಸರಿದೆ ಅಂತ ಅಂದ್ಕೊಳ್ಳಿ, ಅಥವಾ ನಿಮ್ಮ ಹೆಸರು ರೋಹಿತ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ನೀವು ರೋಹಿತ್ ಇಷ್ಟೇ ಬರೀಬೇಕು. @ ಇಲ್ಲಿ ಅವರೇ ಕೊಟ್ಟಿದ್ದಾರೆ. ಮುಂದಿಂದು ಅಂದರೆ gmail.com ನೀವು ಚಾಯ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ABCD @gmail.com ಇದು ಪೂರ್ತಿ ಐತಲ್ವ, ಅದೇ ನೀವು ಕನ್ಫರ್ಮ್ ಇಮೇಲ್ ಐ ಡಿನಲ್ಲಿ ನೀವು ABCD @gmail.com ಅಂತ ಪೂರ್ತಿ ಇಲ್ಲಿ ಹಾಕಬೇಕು. ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಫೋಟೋ ಆ್ಯಂಡ್ ಸಿಗ್ನೇಚರ್ ಬರುತ್ತೆ. ಇದರಲ್ಲಿ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಿಮ್ಮ ಒಂದು ಫೋಟೋನ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಫೋಟೋ 20ರಿಂದ 50 KB ಅಂದರೆ 30ರಿಂದ 50 KB ಒಳಗಡೆ ಇರಬೇಕು. ಮತ್ತು ಸಿಗ್ನೇಚರ್ ಕೂಡ 20ರಿಂದ 30 KB ಅಂದರೆ 50 KB ಒಳಗಡೆ ಇರಬೇಕು. ಇವು ಎರಡನ್ನ ನೀವು ರೀಸೈಜ್ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾಪ್ಚರ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾಪ್ಚರ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಯಾಕೆಂದರೆ ಇಲ್ಲಿ ನಿಮ್ಮ ಒಂದು ಫೋಟೋ ಬರುತ್ತೆ ನೋಡಿ. ನಿಮ್ಮ ಒಂದು ಫೋಟೋನ ಒಳ್ಳೆ ಗುಡ್ ಲೈಟಿಂಗ್ ಇರೋ ಅಂಥ ಒಂದು ಸ್ಥಳದಲ್ಲಿ ಹೋಗಿ ನಿಮ್ಮ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಫೋಟೋ ಪೂರ್ತಿ ಕ್ಲಿಯರಾಗಿ ಬಂದರೆ ಮಾತ್ರ ನಿಮ್ಮ ಒಂದು ಅಪ್ಲಿಕೇಶನ್ ಓಕೆ ಆಗುತ್ತೆ, ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ ನೋಡಿ ಫ್ರೆಂಡ್ಸ್, ಇಲ್ಲಿ ಫೋಟೋ ತೆಗೆದ ನಂತರ ನಿಮ್ಮ ಒಂದು ಸಿಗ್ನೇಚರ್ ಬರುತ್ತೆ. ನಿಮ್ಮ ಒಂದು ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಂಡು ಅಂದರೆ ರೀಸೈಜ್ ಮಾಡೋಕ್ಕೋಸ್ಕರ ಅಥವಾ ನೀವು ಫೋಟೋ ಏನಾದರೂ ರೀಸೈಜ್ ಮಾಡೋದಿದ್ದರೆ ಇಲ್ಲೊಂದು ಪ್ಲೇಸ್ಟೋರ್ನಲ್ಲಿ ಹೋಗಿ ಫೋಟೋ ಆ್ಯಂಡ್ ಪಿಕ್ಚರ್ ರೀಸೈಜ್ ಅಂತ ಇರುತ್ತಲ್ವ, ಇದನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸರ್ಚ್ ಮಾಡಿ ಸಾಕು. ಈ ಒಂದು ಆ್ಯಪ್ ಬರುತ್ತೆ. ಈ ಒಂದು ಆ್ಯಪ್ನಲ್ಲಿ ನೀವು ಈಸಿಯಾಗಿ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು ರೀಸೈಜ್ ಮಾಡ್ಕೋಬೋದು. ರೀಸೈಜ್ ಮಾಡಿಕೊಂಡು ಸಿಗ್ನೇಚರ್ನ ಇಲ್ಲಿ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಗ್ನೇಚರ್ನ ಇಲ್ಲಿ ಸಬ್ಮಿಟ್ ಮಾಡಿ. ಮತ್ತು ಇಲ್ಲಿ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ ಕೇಳುತ್ತೆ. ಬೇಸಿಕ್ ಡೀಟೇಲ್ನಲ್ಲಿ ಮೊದಲನೇದಾಗಿ ನೀವು ಇಲ್ಲಿ ಸ್ಟೇಟ್ ಚಾಯ್ಸ್ ಮಾಡ್ಕೊಳ್ಳಿ, ಕರ್ನಾಟಕ ಅಂತ. ಅದಾದ ನಂತರ ಇಲ್ಲಿ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ SC ST OBC ನೀವು ನಿಮ್ಮದು ಯಾವೊಂದು ಕಾಸ್ಟ್ ಇದೆ ಅದನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಆರ್ ಯು ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕೇಳ್ತಾ ಇದೆ, ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಆರ್ ಯು ಬಿಲಾಂಗ್ ಟು ರಿಲಿಜಿಯನ್ ಮೈನಾರಿಟಿ ಅಂತ ಕೇಳ್ತಾ ಇದೆ. ನೀವು ಏನಾದರೂ ಮುಸ್ಲಿಮ, ಕ್ರೈಸ್ಟ್, ಜೈನ್ ಏನಾದರೂ ಆಗಿದ್ದರೆ ಎಸ್ ಅಂತ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಆರ್ ಯು ಫ್ಯಾಮಿಲಿ ಮೆಂಬರ್ ದೋಸ್ ಹೂ ಡೈಡ್ ಇನ್ 1984 ಅಂತ ಕೇಳ್ತಾ ಇದೆ. ಇಲ್ಲಿ ಡೈ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ಆರ್ ಯು ಸೀಯಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂಡರ್ ವಿಂಡೋ ಡೈವೋರ್ಸ್ ವುಮೆನ್ ಜುಡಿಕಲಿ ಸಪ್ರೇಟ್ ಫ್ರಮ್ ದೇರ್ ಅಂತ ಕೇಳ್ತದೆ, ಇಲ್ಲಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ರಿಲಿಜಿಯನ್ ಅಂದರೆ ನಿಮ್ಮ ಕಾಸ್ಟ್ ಹಿಂದೂ, ಮುಸ್ಲಿಂ, ಜೈನ್ ಏನಿದ್ದೀರ ಅದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಚಾಯ್ಸ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಆರ್ ಯು ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತದೆ, ಇಲ್ಲಂತ ಚಾಯ್ಸ್ ಮಾಡ್ಕೊಳ್ಳಿ, ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತದೆ, ಇದನ್ನು ಕೂಡ ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದರ ನಂತರ ಡು ಯು ಹೋಲ್ಡ್ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದೆ, ಇಲ್ಲಿ ನೋಡಿ ಫ್ರೆಂಡ್ಸ್ ಎಸ್ ಅಂತ ಹಾಕ್ಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಇದರ ನಂತರ ನೋಡಿ ಫ್ರೆಂಡ್ಸ್, ನ್ಯಾಷನಾಲಿಟಿ ಇಂಡಿಯನ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ನ ಇಲ್ಲಿ ಹಾಕೋಬೇಕು. ಇಲ್ಲಿ ನೋಡಿ ಡೇಟಾ, ಮಂತ್, ಇಯರ್ 3 ಕೂಡ ಹಾಕಬೇಕು. ಇದರ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಮೇಲ ಫಿಮೇಲ ಅದನ್ನು ಹಾಕ್ಕೊಳ್ಳಿ. ಡು ಯು ಹ್ಯಾವ್ ಟ್ವಿನ್ ಬ್ರದರ್ ಅಂತ ಕೇಳ್ತಿದೆ, ನೀವೇನಾದರೂ ಅವಳಿ ಜೋಳಿ ಅಣ್ತಂಬರ ಅಥವಾ ಅವಳಿ ಜೋಳಿ ಸಿಸ್ಟರ್ಸ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ, ಸಿಂಗಲ್ ಆಗಿದ್ದರೆ ಅನ್ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ. ಇದನಂತರ ಇಲ್ಲಿ ನಿಮ್ಮ ಫಾದರ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರು ಹಾಕ್ಕೊಳ್ಳಿ. ಇದನಂತರ ನಿಮ್ಮ ಮದರ್ ನೇಮ್ ಅಂದರೆ ನಿಮ್ಮ ತಾಯಿಯವರ ಹೆಸರು ಹಾಕಿ. ಇದನಂತರ ನಿಮ್ಮ ಮನೆಯವರ ಹೆಸರು, ನಿಮಗೆ ಮದುವೆ ಆಗಿದ್ದರೆ ಹೆಂಡತಿ ಹೆಸರು ಹಾಕಿ, ನೀವು ಏನಾದರೂ ಹೆಣ್ಣಾಗಿದ್ದರೆ ನಿಮ್ಮ ಗಂಡನ ಹೆಸರು ಹಾಕಿ, ಅಥವಾ ನೀವು ಸಿಂಗಲ್ ಇದ್ದರೆ ಹಾಗೆ ಬಿಡ್ಬೋದು. ಇದನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ನೋಡಿ ಫ್ರೆಂಡ್ಸ್, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಒಂದು ಅಡ್ರೆಸ್ ಇದೆ ಅದೇ ರೀತಿ ಇಲ್ಲಿ ನಿಮ್ಮ ಅಡ್ರೆಸ್ ಹಾಕಿ. ಅಡ್ರೆಸ್ ಒನ್ನಲ್ಲಿ ನಿಮ್ಮ ತಂದೆ ಹೆಸರು ಇದ್ದರೆ ಅಂದರೆ ಸ್ಟಾರ್ಟಿಂಗ್ನಿಂದ ನಿಮ್ಮ ತಂದೆ ಹೆಸರಿನಿಂದ ನಿಮ್ಮ ಅಡ್ರೆಸ್ ಸ್ಟಾರ್ಟ್ ಆಗಿದ್ರೆ ಇಲ್ಲಿ ಮೊದಲನೇದಾಗಿ ನಿಮ್ಮ ತಂದೆ ಹೆಸರು ಹಾಕಿ. ಅದಾನಂತರ ಅಡ್ರೆಸ್ ಟೂನಲ್ಲಿ ನಿಮ್ಮ ಫೇಮಸ್ ಅಂದರೆ ನಿಮ್ಮ ಓಣೆಯಲ್ಲಿರೋ ಬಿಲ್ಡಿಂಗ್ ಹೆಸರು ಅಥವಾ ಬೀದಿಯ ಓಣೆ ಹೆಸರು, ಫೇಮಸ್ ರೋಡಿನ ಹೆಸರು ನೀವು ಇಲ್ಲಿ ಹಾಕ್ಬೋದು. ಇದಾನಂತರ ಅಡ್ರೆಸ್ 3ನಲ್ಲಿ ನಿಮ್ಮ ಊರಿನ ಹೆಸರು ಹಾಕಿ, ಡಿಸ್ಟ್ರಿಕ್ಟ್ ಚಾಯ್ಸ್ ಮಾಡ್ಕೊಳ್ಳಿ, ಸ್ಟೇಟ್ ಚಾಯ್ಸ್ ಮಾಡ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಪಿನ್ ಕೋಡ್ ಇದೆ ಅದನ್ನು ಇಲ್ಲಿ ಹಾಕಿ. ಇದಾನಂತರ ನೀವು ಏನಾದರೂ ನಿಮ್ಮ ಅಡ್ರೆಸ್ ಪರ್ಮನೆಂಟ್ ನೀವು ತುಂಬ ವರ್ಷಗಳಿಂದ ಒಂದೇ ಜಾಗದಲ್ಲಿ ವಾಸ ಮಾಡ್ತಿದ್ದೀರಾ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ಇದೆಲ್ಲ ಫಿಲ್ ಆಗಿ ಹೋಗುತ್ತೆ. ಇದಾನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ವ್ಯಾಲಿಡೇಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಕೇಳುತ್ತೆ. ಮೊದಲನೇದಾಗಿ ನಿಮ್ಮ ಒಂದು 10th ಎಜುಕೇಷನ್ ಬಗ್ಗೆ ಕೇಳುತ್ತೆ. ಇದರಲ್ಲಿ ನೋಡಿ ಇಲ್ಲಿ ನಿಮ್ಮ ಒಂದು ಬೋರ್ಡ್ ನೇಮ್, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ ಬೋರ್ಡ್ ನೇಮ್, ಅದನ್ನು ನೀವು ಇಲ್ಲಿ ಹಾಕಬೇಕು. ಇದನಂತರ ಡೇಟ್ ಆಫ್ ಪಾಸಿಂಗ್ ಹಾಕಿ. ಇದನಂತರ ಅಂದರೆ ನೀವು ಯಾವ ವರ್ಷ ಪಾಸ್ ಆಗಿದ್ದೀರ ಅದನ್ನು ಹಾಕಬೇಕು. ಅದನಂತರ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರ ಅದನ್ನು ಹಾಕಿ. ಇದನಂತರ ಕ್ಲಾಸ್ ಅಂದರೆ ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ರು ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ರು ಅದನ್ನು ನೀವು ಇಲ್ಲಿ ಹಾಕಬೇಕು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ ಇಯರ್ದು ಡೀಟೇಲ್ ಹಾಕಬೇಕು. ಇದು ಅಂದರೆ ನೀವು ಸೆಕೆಂಡ್ ಇಯರ್ ಯಾವ ಒಂದು ಬೋರ್ಡಿನಿಂದ ಪಾಸ್ ಆಗಿದ್ರೆ ನಿಮ್ಮ ಸೆಕೆಂಡ್ ಇಯರ್ ಮಾರ್ಕ್ಸ್ ಮೇಲೆ ಇರುತ್ತೆ
ಅದನ್ನು ನೀವು ಇಲ್ಲಿ ನೋಡಿ ಹಾಕಬೇಕು. ಇದರ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಸಬ್ಜೆಕ್ಟ್ ಆರ್ ಸ್ಟ್ರೀಮ್, ಇದರ ಅರ್ಥ ನೀವು ಯಾವ ಸೆಕೆಂಡರಿನಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅಥವಾ ಬೇರೆ ಏನಾದರೂ ಮಾಡ್ತಾರೆ ಇದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಇದರ ನಂತರ ಚಾಯ್ಸ್ ಮಾಡಿಕೊಂಡು ಡೇಟ್ ಆಫ್ ಪಾಸಿಂಗ್, ಯಾವ ವರ್ಷ ಪಾಸ್ ಆಗಿದ್ರೆ ಅದನ್ನು ಹಾಕಿ. ಇದರ ನಂತರ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್, ಎಷ್ಟು ಪರ್ಸೆಂಟೇಜ್ ಮಾಡಿದರೆ ಅದನ್ನು ಇಲ್ಲಿ ಹಾಕಿ. ಇದರ ನಂತರ ನೀವು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಯಾವ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀರಾ ಅದನ್ನು ನೀವು ಇಲ್ಲಿ ಹಾಕಬೇಕು. ಹಾಕಿದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಸೆಕೆಂಡರಲ್ಲಿ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಸ್ಗಳಿತ್ತು ಇದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಇದರ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಅಂದರೆ ನೀವು ಸೆಕೆಂಡರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದೆ ಇಲ್ಲಿ ನೀವು ಮೆನ್ಷನ್ ಮಾಡಿ. ನೀವು ಅದರಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಸೆಕೆಂಡರಲ್ಲಿ ಹಿಂದಿ ತೊಗೊಂಡಿರ ಅಂತ ಅಂದ್ಕೊಳ್ಳಿ, ಅದರಲ್ಲಿ ನೀವು ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಇತ್ತು ಮತ್ತು ನೀವು ಎಷ್ಟು ತೊಗೊಂಡಿದ್ದೀರಾ ಇಲ್ಲಿ ನೀವು ಹಾಕಬೇಕು. ಇಲ್ಲಿ ಎಷ್ಟು ತೊಗೊಂಡಿದ್ದೀರಾ ಅನ್ನೋದು ಅಂದರೆ ಆಪ್ಟೆಂಡ್ ಮಾರ್ಕ್ಸ್ ಅಂದರೆ ನೀವು ಎಷ್ಟು ತೊಗೊಂಡಿದ್ದೀರಾ ಅನ್ನೋದು ಆಗುತ್ತೆ. ಇದರ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಸೇಮ್ ಇದನ್ನು ಕೂಡ ಮ್ಯಾಥ್ಸ್, ಇಂಗ್ಲೀಷ್ನಲ್ಲಿ ಒಟ್ಟು ಎಷ್ಟು ಮಾರ್ಕ್ಸ್ ಇತ್ತು ಅದನ್ನು ಇಲ್ಲಿ ಹಾಕಬೇಕು. ಮತ್ತು ನೀವು ಎಷ್ಟು ತೊಗೊಂಡಿದ್ದೀರಾ ಅದನ್ನು ನೀವು ಇಲ್ಲಿ ಒನ್ ಬೈ ಒನ್ ಎಲ್ಲ ಸಬ್ಜೆಕ್ಟ್ಗಳನ್ನು ಇಳಿಸಿ ಎಲ್ಲದರಲ್ಲೂ ಮಾರ್ಕ್ಸ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಸೆಕೆಂಡರಿನಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ ಆಟೋಮೆಟಿಕ್ಲಿ ಇಲ್ಲಿ ಶೋ ಆಗಿ ಹೋಗುತ್ತೆ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಡಿಗ್ರಿ ಅಂದರೆ ಡಿಗ್ರಿ ಅಥವಾ ಡಿಪ್ಲೊಮಾ, ನಿಮ್ಮ ಒಂದು ಗ್ರಾಜುಯೇಟ್ ಬಗ್ಗೆ ಕೇಳ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್ ನೀವು ಏನಾದರೂ ಡಿಪ್ಲೊಮಾ ಮಾಡಿದ್ರೆ ಇಲ್ಲಿ ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ, ನಿಮ್ಮ ಯೂನಿವರ್ಸಿಟಿ ನೇಮ್ ಏನು, ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ ಅದನ್ನು ನೀವು ಇಲ್ಲಿ ಹಾಕಬೇಕು. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಅಂದರೆ ಗ್ರ್ಯಾಜುಯೇಷನ್ ಬರುತ್ತೆ. ಗ್ರ್ಯಾಜುಯೇಷನ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಗ್ರ್ಯಾಜುಯೇಷನ್ ಎಲ್ಲ ಎಷ್ಟು ಮಾರ್ಕ್ಸ್ ಅಂದರೆ ಎಷ್ಟು ಯಾವ್ಯಾವ ಸಬ್ಜೆಕ್ಟ್ ಇದೆ, ಯಾವ ಯೂನಿವರ್ಸಿಟಿಯಿಂದ ಪಾಸಾಗಿದ್ದೀರಾ, ನೀವು ಯಾವ ವರ್ಷ ಪಾಸಾಗಿದ್ದೀರಾ, ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರಾ, ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೀರೋ ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಪಾಸಾಗಿದ್ದೀರೋ ಅದನ್ನು ನೀವು ಇಲ್ಲಿ ಹಾಕಬೇಕು. ಇದಂತ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಡಿಪ್ಲೊಮಾ ಅಥವಾ ಗ್ರ್ಯಾಜುಯೇಷನ್ ಅಥವಾ ಡಿಗ್ರಿನಲ್ಲಿ ನೀವು ಇಯರ್ ವೈಸ್ ನಿಮ್ಮ ಒಂದು ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅಂದರೆ ಫಸ್ಟ್ ಇಯರ್ನಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಇಲ್ಲಿ ಹಾಕಿ. ಅಂದರೆ ಮಾರ್ಕ್ಸ್ ಆಪ್ಟೆಂಡ್ ಅಂದರೆ ನೀವು ಎಷ್ಟು ಅಂಕ ತೊಗೊಂಡಿದ್ದೀರಾ ಇಲ್ಲಿ ಹಾಕಬೇಕು. ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು ಫಸ್ಟ್ ಇಯರ್ನಲ್ಲಿ ಅದನ್ನು ಇಲ್ಲಿ ಹಾಕಬೇಕು. ಸೇಮ್ ಅದೇ ರೀತಿ ಸೆಕೆಂಡ್ ಇಯರ್ನಲ್ಲೂ ಕೂಡ ನೀವು ಎಷ್ಟು ಅಂಕ ತೊಗೊಂಡಿದ್ದೀರಾ ಇಲ್ಲಿ ಹಾಕಿ, ಎಷ್ಟು ಅಂಕ ಇತ್ತು ಇಲ್ಲಿ ಹಾಕಬೇಕು. ಎಲ್ಲವೂ ಕೂಡ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫೋರ್ತ್ ಇಯರ್ ಎಲ್ಲವೂ ಕೂಡ ಇಲ್ಲಿ ಹಾಕಿದ ನಂತರ ಇಲ್ಲಿ ನಿಮ್ಮ ಒಂದು ಗ್ರ್ಯಾಂಡ್ ಟೋಟಲ್ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಪರ್ಸೆಂಟೇಜ್ ಕೂಡ ಶೋ ಆಗುತ್ತೆ. ಇದಂತ ನೋಡಿ ಫ್ರೆಂಡ್ಸ್ ಆರ್ ಯು ಪ್ರೊಫಿಷಿಯಂಟ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೇಳ್ತಿದೆ, ಎಸ್ ಅಂತ ಹಾಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್ ಡು ಯು ಹ್ಯಾವ್ 10th ಆರ್ ಸೆಕೆಂಡ್ ಇಯರ್, ಅಂದರೆ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ನ 10ನೇ ಅಥವಾ 12ನೇ ತರಗತಿಯಲ್ಲಿ ನೀವೇನಾದರೂ ಪಾಸ್ಔಟ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಆಬ್ವಿಯಸ್ಲಿ ನಮ್ಮ ಕರ್ನಾಟಕದಲ್ಲಿ ನೀವು ಓದ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಕನ್ನಡ ಲ್ಯಾಂಗ್ವೇಜ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಎಸ್ ಅಂತ ಹಾಕೊಳ್ಳಿ. ನೀವೆಲ್ಲಾದರೂ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೆ ಇಲ್ಲಿ ನೋ ಅಂತ ಬರೆದು ಇಲ್ಲಿ ನೋ ಅಂತ ಹಾಕೋಬೇಕು. ನೋ ಅಂತ ಹಾಕಿದ್ರೆ ನೀವು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ನ ಬರೀಬೇಕಾಗುತ್ತೆ. ಇದಂತ ನೋಡಿ ಫ್ರೆಂಡ್ಸ್ ನೀವು ಏನಾದರೂ ಅಪ್ರೆಂಟಿಸ್ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ, ಇಲ್ಲಿ ನೀವು ನೋ ಅಂತಲೇ ಚಾಯ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಆಲ್ರೆಡಿ ಅಪ್ರೆಂಟಿಸ್ ಟ್ರೈನಿಂಗ್ ಆದವರಿಗೆ ಇಲ್ಲಿ ಅವಕಾಶ ಇಲ್ಲ. ಇದಂತ ನೋಡಿ ಫ್ರೆಂಡ್ಸ್ ಡು ಯು ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದೆ, ಇಲ್ಲಿನೂ ಕೂಡ ನೋ ಅಂತ ಹಾಕೊಳ್ಳಿ. ಇದನಂತರ ಆರ್ ಯು ಮೆಡಿಕಲಿ ಫಿಟ್ ಫಾರ್ ದಿಸ್ ಪೋಸ್ಟ್ ಅಂತ ಕೇಳ್ತಾ ಇದೆ, ಇಲ್ಲಿ ಎಸ್ ಅಂತ ಹಾಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆ ಅಂತ ಕೇಳ್ತಿದೆ, ಇದ್ರೆ ಹಾಗೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ಕೇಳುತ್ತೆ, ಅಂದರೆ ನಿಮಗೆ ಎಷ್ಟು ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಅಂತ ಕೇಳ್ತಾ ಇದೆ. ನೋಡಿ ಫ್ರೆಂಡ್ಸ್ ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಕಡ್ಡಾಯವಾಗಿ ಕನ್ನಡ ಬರಲೇಬೇಕು. ಅದಲ್ಲದೆ ನಿಮಗೆ ಓದೋದಕ್ಕೆ ಬರಬೇಕು, ಬರೆಯೋಕ್ಕೂ ನಿಮಗೆ ಮಾತಾಡೋದಕ್ಕೂ ಕೂಡ ಕಡ್ಡಾಯವಾಗಿ ಬರಲೇಬೇಕು. ಮೂರು ಕೂಡ ಈ ರೀತಿ ಆನ್ ಮಾಡ್ಕೊಳ್ಳಿ. ಎಡಿಷ್ನಲ್ಲಿ ನಿಮಗೆ ಏನಾದರೂ ಹಿಂದಿ ಬಂದ್ರೂ ಕೂಡ ಇದೇ ರೀತಿ ಆನ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಬಂದರೂ ಕೂಡ ಇಲ್ಲಿ ಮೆನ್ಷನ್ ಮಾಡಿ, ಇಲ್ಲಿನೂ ಕೂಡ ಮೆನ್ಷನ್ ಮಾಡಿ, ಇವೆಲ್ಲೂ ಕೂಡ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಡಿಕ್ಲರೇಷನ್ ಬರುತ್ತೆ, ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಪ್ಲೀಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಇಲ್ಲಿ ಫ್ರೆಂಡ್ಸ್ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ನಲ್ಲಿ ಮೊದಲನೇದಾಗಿ ನಿಮ್ಮ ಲ್ಯಾಪ್ಟಾಪ್ ಇಂಪ್ರೆಷನ್ ನೋಡಿ 50 KB ಒಳಗಡೆ ಇರಬೇಕು. ನಾನು ರೀಸೈಜ್ ಆ್ಯಪಿನ ಬಗ್ಗೆ ಹೇಳಿದ್ದೀನಿ ಅಲ್ವಾ, ಅದನ್ನು ಪ್ಲೇಸ್ಟೋರ್ನಲ್ಲಿ ಹೋಗಿ ನೀವು ಅದನ್ನು ಇನ್ಸ್ಟಾಲ್ ಮಾಡಿ ಅದರಲ್ಲಿ ಕೂಡ ನೀವು ತಮ್ಮ ಇಂಪ್ರೆಷನ್ ಕೂಡ ರೀಸೈಜ್ ಮಾಡ್ಕೋಬೋದು. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಇರುತ್ತೆ. ನೋಡಿ ಫ್ರೆಂಡ್ಸ್
ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಈ ರೀತಿ ಇರಬೇಕು. ಇಲ್ಲಿ ನೋಡಿ ನಾನು ಓದಿ ಹೇಳ್ತೀನಿ. ಇಲ್ಲಿ ನೋಡಿ ಐ ಅಂದಲ್ಲಿ ಇಲ್ಲಿ ಐ ಅಂತ ಬರೆದು ಇಲ್ಲಿ ಡ್ಯಾಶ್ ಅಂತ ಇದೆ ಅಲ್ವಾ, ಇದರಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂದರೆ ಇಲ್ಲಿ ಡ್ಯಾಶ್ ಅಂತ ಇದ್ದಲ್ಲಿ ನಿಮ್ಮ ಹೆಸರು ಹಾಕ್ಕೊಂಡು ಇಲ್ಲಿ ನೋಡಿ ನಿಮ್ಮ ಹೆಸರು ಫಾರ್ ಎಕ್ಸಾಂಪಲ್ ರೋಹಿತ್ ಇದೆ ಅಂತ ಅನ್ಕೊಳ್ಳಿ. ಐ ರೋಹಿತ್ ಹಿಯರ್ ಬೈ ಡಿಕ್ಲೇರ್ ದ್ಯಾಟ್ all the information submitted by me in the application form is correct, true and valid. I will present the supporting document as and when required ಅಂತ ಇಷ್ಟು ಬರೆದು ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಏನಿದೆ ಇಲ್ಲಿ ಅಪ್ಲೋಡ್ ಮಾಡ್ಕೊಂಡು ಬಿಡಿ. ಇದರ ನಂತರ ನೋಡಿ ಫ್ರೆಂಡ್ಸ್, ಐ ಅಗ್ರಿ ಟು ಕನೆಕ್ಟ್ ಡಿಜಿಲಾಕರ್ ಅಂತ ಕೇಳ್ತಾಯಿದೆ. ನಿಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ಡಿಜಿಲಾಕರ್ನಲ್ಲಿ ಸೇವ್ ಮಾಡಬೇಕಂತ ಕೇಳ್ತಾಯಿದೆ. ಮಾಡೋದಿದ್ರೆ ಎಸ್ ಅಂತ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಮಾಡಿಕೊಂಡು ಕ್ಯಾಪ್ಚಾ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮ ಒಂದು ಪೇಮೆಂಟ್ ಇರುತ್ತೆ, ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ಮಾಡ್ಕೋಗೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಅಂದರೆ ಇಲ್ಲಿ ಒಂದು ಸ್ಕ್ಯಾನರ್ ಬರುತ್ತೆ. ಈ ಒಂದು ಸ್ಕ್ಯಾನರ್ನ ನಿಮ್ಮ ಒಂದು ಫೋನ್ಪೇಯಲ್ಲಿ ಸ್ಕ್ಯಾನ್ ಮಾಡಿದ ನಂತರ ನಿಮ್ಮ ಒಂದು ಪೇಮೆಂಟ್ ಏನಿದೆ ಅದು ಸಕ್ಸಸ್ ಆಗುತ್ತೆ. ಸಕ್ಸಸ್ ನಂತರ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ಪಾಸ್ವರ್ಡ್ ಮೇಲೆ ಅಂದರೆ ನಿಮ್ಮೊಂದು ಪಾಸ್ವರ್ಡನ್ನು ಹಾಕಿ ನೋಡಿ. ನಿಮ್ಮೊಂದು ಪಾಸ್ವರ್ಡ್ ಅಂದರೆ ನಾನು ನಿಮಗೆ ಅಪ್ಲೈ ಮಾಡುವಾಗ ಪಾಸ್ವರ್ಡ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳಿಲ್ಲ. ಅಂದರೆ ನಿಮ್ಮ ಒಂದು ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದರೆ ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ನಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ನಿಮ್ಮ ಹೆಸರು ಏನಾದರೂ ರೋಹಿತ್ ಅಂತ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಹೆಸರು ರೋಹಿತ್ ಅಂತ ಇದೆ ಅಂದ್ಕೊಳ್ಳಿ. ಅದ್ರ ಮುಂದೆ @1 2 3 4 ರೋಹಿತ್ @1 2 3 4 ಈ ರೀತಿ ನಿಮ್ಮ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇದು ಎಲ್ಲವೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಇಲ್ಲಿ ಲಾಗಿನ್ನಲ್ಲಿ ಬಂದಾಗ ನಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೇಮ್, ಕ್ಯಾಟಗರಿ, ಡೇಟ್ ಆಫ್ ಬರ್ತ್, ಜೆಂಡರ್ ಎಲ್ಲವೂ ಕೂಡ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ನೋಡಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ಡೌನ್ಲೋಡ್ ಆಗಿ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರನಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು. ಮತ್ತು ಶಾರ್ಟಾಗಿ ನಾನು ನಿಮಗೆ ನೋಟಿಫಿಕೇಷನ್ ಬಗ್ಗೆಯೂ ಕೂಡ ಹೇಳಿದ್ದೀನಿ. ನಿಮ್ಗೆ ಏನಾದರೂ ನೋಟಿಫಿಕೇಷನ್ PDF ಬೇಕು ಅಂದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ PDF ಲಿಂಕ್ ಕೊಟ್ಟಿದ್ದೀನಿ, ಅದು ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನೀವೇನಾದರೂ ಅಪ್ಲೈ ಮಾಡೋಕ್ಕೆ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ನಾನು ಕೊಟ್ಟಿದ್ದೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ನೀವು ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ವೆಬ್ಸೈಟಿಗೆ ಬಂದುಬಿಡ್ತೀರಾ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ, ಅವರು ಕೂಡ ಅಪ್ಲೈ ಮಾಡಲಿ. ಸೊ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಕೂಡ ನೀವು ಮಾಡ್ಬೋದು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.